ಓಕೆ ಹಲವರ್ಸ್, ನಾವು ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಕ್ವಾಲಿಟಿ ಅಂತ. ಬಟ್ ಚೆನ್ನಾಗಿದೆ, ಬಟ್ ಏನು ಹೆವಿ ಬಿಸಿಲು. ಇವಾಗಿರೋ ಬೆಂಗಳೂರು ವಾತಾವರಣದಲ್ಲಿ 38 ಡಿಗ್ರಿ ಬಿಸಿಲಿದೆ. ಸೊ ನಮ್ಮ ಜೊತೆ ಬರ್ತಾರೆ ರಂಗಂಬ್ರು ಅಂತ. ಸೊ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ಅವ್ರನ್ನ. ಸೊ ನಾವು 1K ಸೆಲೆಬ್ರೇಟ್ ಮಾಡೋಕ್ಕೆ ಫ್ರೂಟ್ ಕೊಡ್ತಿದ್ದಲ್ಲ ಊಟ. ಸೊ ಅವಾಗ ಹೇಳ್ತಿದ್ದೆ. ಸೊ ಇವಾಗ ಅವ್ರನ್ನ ಹಾಕೊಂಡು ಹೋಗ್ತಿದ್ವಿ. ಹೋಗೋದರಲ್ಲಿ ನಮ್ಮ ರಿಚರ್ ಮತ್ತು ರೋಹಿತ್ ಹಂಗೆ ಜಾಯ್ನ್ ಆಗ್ತಾರೆ. ಬಿಸಿಲು ಮಾತ್ರ ಹೊರಗೆ ಹೊಡಿತಿದೆ. ಅಂದರೆ ರೆಡ್ ಕಾಸ್ಟ್ಯೂಮ್ ಹಾಕಿದ್ದೀನಿ, ಇನ್ನೂ ಪಳೀರ್ ಅಂತ ಹೊಡಿತಿದೆ ಮುಖಕ್ಕೆ. ಆದಷ್ಟು ಬೇಗ ಹೋಗೋಣ, ಸ್ಪಾಟ್ ಚೆನ್ನಾಗಿರುತ್ತೆ. ಆ ಸ್ಪಾಟ್ ದೇವಸ್ಥಾನ ಬಂದು ಅದೊಂದು ದೇವಸ್ಥಾನ ಇದೆ ಆ್ಯಕ್ಚುಲಿ. ಅದು ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಅನಿಸುತ್ತೆ ಆ ಕಡೆ. ಚೆನ್ನಾಗ ನೋಡಿ ಹೆಂಗೆ ಹೋಗ್ತೀವಿ. ಬಿಸಿಲು ಮಾತ್ರ ಹೆವಿಯಾಗಿ ಹೊಳಿತಿದೆ. ಬೇರೆಯವ್ರ ಬಿಸಿಲು ಮಾತ್ರ ಆಟೋವನ್ನು ಎಷ್ಟು ಬೇಗ ಹೋಗ್ಬಿಡ್ತೀರಾ. ಏನು ಹೇಳ್ಬೇಕಂದ್ರೆ ಗೊತ್ತಾಗ್ತಿಲ್ಲ, ಅಷ್ಟೊಂದು ಬಿಸಿಲಿದೆ. ಬಿಸಿಲಲ್ಲಿ ಮಾತಾಡೋಕ್ಕೂ ಆಗ್ತಿಲ್ಲ, ಹೆವಿ ಬಿಸಿಲು ಮಾತ್ರ. ನಮ್ದು 1 ತಿಂಗಳು ಅನಿಸುತ್ತೆ ಮೇ ಬಿ. ಆ್ಯಕ್ಚುಲಿ ನೆನ್ನೆ ಲೈಟಾಗಿ ಸ್ವಲ್ಪ ಮಳೆ ಬಂದುಬಿಡ್ತು ಹಂಗೆ ಹೋಗ್ಬಿಡ್ತು. ಅದು ಇದ್ದಿದ್ದು ಇನ್ನೂ ಜಾಸ್ತಿ ಬಿಸಿಲಾಗ್ಬಿಡ್ತು ಇವಾಗ. ಅಷ್ಟೊಂದು ಬಿಸಿಲಿದೆ. ಆಮೇಲೆ ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ಬೋದು ಅನಿಸುತ್ತೆ. ಇಲ್ಲಿಂದ ನಮಗೆ ಕರೆಕ್ಟಾಗಿ 33 ಕಿಲೋಮೀಟ್ರ್ ಇದೆ. ಸೊ 33 ಕಿಲೋಮೀಟ್ರ್ ಹೋಗೋಕ್ಕೆ ನಮಗೆ 45 ನಿಮಿಷ ಬೇಕು. ಸೊ ಲಾಸ್ಟ್ ಟೈಮ್ ಥರ ನಾವು ಟಾಸ್ಕು ಅಷ್ಟರಲ್ಲಿ ಹೋಗ್ಬೇಕಂತ ಏನು ಮಾಡೋಲ್ಲ, ಯಾಕಂದರೆ ಇವಾಗ ನಾವು ಇಬ್ಬರು ಹೋಗ್ತಿದ್ದೀವಿ. ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ ಪ್ಲಾನ್ ನಮಗೆ. ಆ ಕಡೆ ಹೋಗೋಣ, ಈ ಕಡೆ ಹೋಗೋಣ, ಆ ಕಡೆ ಹೋಗೋಣ ಗೊತ್ತಿಲ್ಲ. ಅದಕ್ಕೆ ಹಿಂಗೆ ನಿಕ್ಕೋಣ. ಸೊ ಹಿಂಗೆ ಹೋಗ್ಬೇಕು ಮೇಲಿಂದ. ಸೊ ಕರೆಕ್ಟಾಗಿ ನಾವು ಹೇಳಿದ್ದೆ ಅಂದರೆ ಮುಕುಂದ ಥಿಯೇಟರ್ ಇದ್ವಿ. ಮುಕುಂದ ಥಿಯೇಟರ್ ಕ್ರಾಸ್ ಆಗ್ತಿದ್ವಿ. ಗಾಡಿಗಳು ಜಾಸ್ತಿ ಇದೆ ಅಪ್ಪ ಇಲ್ಲಿ. ಸ್ವಲ್ಪ ರಿಸ್ಕ್. ಸೊ ಹಂಗೆ ನುಗ್ಗೋಣ, ಲೈಟಾಗಿ ನುಗ್ಬೋದು. ಗಾಡಿ ಬಂದು ನಾವು ಒಂದ್ಸಲ ಕಟ್ ಮಾಡೋಕ್ಕಾಗಲ್ಲ, ಸೊ ಲೆಂತಲ್ಲ. ಸೊ ಸ್ವಲ್ಪ ಸ್ಮೂತಾಗಿ ಹೊಡಿಬೇಕು. ತುಂಬ ಹೊತ್ತು ಗಾಡಿ ಅಂತ ತೋರಿಸೋಕ್ಕಾಗಲ್ಲ, ಯಾಕಂದರೆ ತುಂಬ ಬಿಸಿಯಾಗಿದ್ದೀನಿ. ಬಿಸಿಲು ಬೇರೆ. ಸ್ವಲ್ಪ ಹೊತ್ತಾದ್ಮೇಲೆ ರಂಗಂಗೆ ಹೋಗೋರು ಹಂಗೆ ಗಾಡಿ ಕೊಟ್ಟರೆ ಅವರು ಓಡಿಸ್ತಾರೆ. ಸೊ ಚಾಡಿಯಾಗಿ ಹೋಗಿ ಬರೋಣ. ಯಾರಾದ್ರು ಅವ್ರು ಹಿಂಗೆ ಕೊಡ್ಕೊಂಡು ಹೋಗ್ತಿದ್ದಾರೆ ಮಕ್ಕಳನ್ನ. ಸ್ಕೂಟರಲ್ಲಿ 5 ಜನ ಹೋಗ್ತಿದ್ದಾರೆ. ಅಯ್ಯೋ,
ಅಲ್ಲಿ ಈ ಇವ್ರು ನೋಡಿ, ಫಸ್ಟ್ ಆಫ್ ಆಲೇ ಬಿಸಿಲು ಇಲ್ಲಿ ಇದರಲ್ಲಿ ಮರಗಿಡಗಳೆಲ್ಲ ಕಟ್ ಮಾಡ್ತಿದ್ದಾರೆ. ಯಾಕಪ್ಪ ಕಟ್ ಮಾಡ್ತಾ ಇದ್ದಾನೆಲ್ಲ? ಫಸ್ಟ್ ಆಫ್ ಆಲೇ ಇಲ್ಲಿ ಮರಗಳಿಲ್ಲ ಅಂತೇಳಿ ಬಿಸಿಯಾಗಿ ಗಾಳಿ ಬರ್ತಿಲ್ಲ. ಇದರಲ್ಲಿ ಇನ್ನೂ ಮರಗಿಡ ಕಟ್ ಮಾಡ್ತಿದ್ದಾರೆ ನಾನೇ ಅಂತ ಹೇಳಿ ಹೋಗ್ತಾ ಇದೀವಿ. ಬಟ್ ಸ್ಪಾಟ್ ಮಾತ್ರ ಬೇರೆ ಬೇರೆ. ಓಕೆ, ಸ್ವಲ್ಪ ಡೇಂಜರ್ಸರು ಅವರನ್ನು ಹಾಕೊಂಡು ಹೋಗ್ತಿದ್ದಾರೆ. ನಾವು ರೇಸ್ ಮಾಡೋಕ್ಕಂತೂ ಹೋಗ್ತಿಲ್ಲ, ಸ್ಲೋ ಆಗಿ ಹೋಗೋಣ. 29 ಕಿಲೋಮೀಟರ್ ಇದೆ. ನಮ್ಮ ಬಾಯ್ಸ್ ಆ ಕಡೆ ಇದ್ದಾರೆ, ಎಲ್ಲಿ ಬರ್ತಿದೆ ಅಂತ ಗೊತ್ತಿಲ್ಲ. ನಾವು ಇದ್ಬೇಕು, ಅವ್ರು ಕ್ಯಾರ್ಪುರದ ಮೇಲೆ ಬರ್ತಾರೆ ಅನ್ಸುತ್ತೆ. ಇಲ್ಲೇ ಲಾಸ್ಟ್ ಟೈಮ್ ಬರ್ಬೇಕಾದ್ರೆ ಟೈರ್ ಗ್ರಿಪ್ ಮಿಸ್ ಆಗಿಬಿಡ್ತು ನಮಗೆ. ನಾವು ಮಾರ್ನಿಂಗ್ ಬಂದಿದ್ವಿ. ಓಕೆ, ಹಿಂದೆ ಹೋಗ್ಬೋದಿದ್ದಾರೆ, ಅವ್ರನ್ನ ಬರ್ತಾಗ್ಬಿಟ್ಟಿದ್ದೆ. ಅದಾದ್ಮೇಲೆ ಮತ್ತೆ ಇವೆಲ್ಲ ಬರ್ತೀವಿ. ಅಷ್ಟೊಂದು ಎಕ್ಸಸ್ ಒಂದು ಕೇಳಿಸಲ್ಲ, ನಾವೇನು ಮಾಡಿದ್ರು. ಸ್ವಲ್ಪ ಭಯ ಆಗ್ತಿದೆ, ಯಾಕಂದರೆ ಹಿಂದೆ ಕೂತ್ಕೊಂಡಿದ್ದಾರಲ್ಲ ಅವರು, ಮುಂದೆ ಸ್ವಲ್ಪ ಹೊಡಿಯೋಕ್ಕೆ ಭಯನೇ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ನಮಗೆ ಭಯ ಜಾಸ್ತಿ, ಏನು ಮಾಡೋಕ್ಕಾಗಲ್ಲ. ಅಂದರೆ ಆ ಥರ ಭಯಗಳಲ್ಲ, ಗಾಡಿಯಲ್ಲಿ ಸ್ವಲ್ಪ ನಮ್ಮಿಂದ ಬೇರೆ ಏನಾದರೂ ಭಯ ಬೀಳುತ್ತೆ ಅಂತ ಒಂದು ಭಯ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸ್ಲೋ ಆಗಿ ಹೋಗ್ತೀನಿ. ಆ ಭಯ ನನಗೇನೋ ಕಮ್ಮಿ ಹೋಗ್ಬಿಟ್ಟು ಅಂದ್ಕೊಳ್ಳಿ, ಆಮೇಲೆ ನಾವೇನು ಮಾಡೋಕ್ಕಾಗಲ್ಲ, ಔಟ್ ಆಫ್ ಕಂಟ್ರೋಲಿ. ಅಂದರೆ ಇನ್ನೊಂದು ಸ್ಪೀಡಾಗಿ ಹೋಗ್ಬಿಟ್ಟು ನಾವು ವ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಮಾತಾಡೋದು ನಮ್ಗೆ ಕೇಳಿಸಲ್ಲ ಕರೆಕ್ಟಾಗಿ. ನಾರ್ಮಲಾಗಿ ನಮ್ಗೆ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಿಲ್ಲ. ಇಲ್ಲಿ ಮೈಕ್ ಸ್ವಲ್ಪ ಏನೋ ಡಿಫೆಕ್ಟ್ ಆಗಿಬಿಟ್ಟಿದೆ. ಸೊ ಇದರಲ್ಲಿ ನಾವು ಅಷ್ಟೊಂದು ಸ್ಪೀಡಾಗಿ ಹೋಗಿ ಮಾತಾಡ್ತಾಯಿದ್ರೆ ಪಕ್ಕ ಕೇಳಿಸಲ್ಲ. ಅದು ಅಲ್ಲದೆ ನಮಗೆ ಮ್ಯಾಪ್ ರೋಡ್ ಕಾಣಿಸ್ತಾನೆ ಇಲ್ಲ, ಯಾವ ಕಡೆ ಹೋಗ್ಬೇಕಂತ. ಪಕ್ಕ ಬ್ರಿಡ್ಜ್ ಮೇಲೆ ಹೋಗ್ಬೇಕಂದ್ರೆ ನಮ್ಗೆ ಗೊತ್ತಿಲ್ಲ. ಬೇಜಾರಾಗಿದೆ ರೋಡ್ಗಳೆಲ್ಲ. ಮಾತಾಡಿಕೊಂಡು ಮ್ಯಾಪ್ ನೋಡಿಕೊಂಡು ರೋಡ್ ನೋಡ್ಕೊಂಡು ಹೋದ ಸಾಕಾಗಿದೆ ಇದು ಮಾತ್ರ. ಇಲ್ಲಿ ಗಾಡಿಯಲ್ಲಿ ಬ್ರೇಕು ಸರ್ವಿಸ್ ಬಿಟ್ಟಾಯ್ತು. ಆ್ಯಕ್ಚುಲಿ 3rd ಸರ್ವಿಸ್ ಬಿಟ್ಟಾಯ್ತು ನಮ್ಮದು. ಆ್ಯಕ್ಚುಲಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನನ್ನ ಫ್ಯಾಕ್ಚರ್ಗೆ ಆಗಿಲ್ಲ. ಸೊ ಪರವಾಗಿಲ್ಲ ಬಿಡಿ, ನೆಕ್ಸ್ಟ್ ಸರ್ವಿಸ್ ನಾವು ಡೈರೆಕ್ಟಾಗಿ ಬ್ಲಾಗ್ ಮಾಡೋಣ. ಸ್ವಲ್ಪ ಬಿಸಿಲು ಕಮ್ಮಿ ಆದಂಗಿದೆ, ಹೋಗೋ ಸ್ಪೀಡಲ್ಲಿ ನಮ್ಗೆ ಗೊತ್ತಾಗ್ತಿದೆ ಅಷ್ಟೇ. ಗಾಡಿ ಏನಾದ್ರು ನಿಲ್ಲಿಸ್ಬಿಟ್ಟು ಇವಾಗ ಏನಾದ್ರು ನಿಂತ್ಕೊಂಡು ಅಂದ್ಕೊಳ್ಳಿ, ಹಂಗೆ ನೀರು ಹಿಡಿದ್ಬಿಟ್ಟೆ. ಒಂದು 2 ನಿಮಿಷ ಸಾಕು ನೀರು ಹಿಡಿಯೋಕ್ಕೆ, ಆ ಥರ ಹಿಡಿದು ಬೀಳುತ್ತೆ. ಜಬ್ಬಿ ನಿತ್ಯ ಬೇರೆ ಹೊಡಿತಿದ್ದೀನ, ಕಣ್ಣು ಇಳಿತಿದೆ ಹಂಗೆ.
ಬೇಡ ಕಂದ ಹೋಗ್ಬಿಡು. ಡೆಲ್ಲಿ ಪೂಣು ನಾವು ಆ ಕಡೆ ಹೋಗ್ಬೇಕು. ಕೂಂತಲಮ್ಮ ಬಿಡಿ. ಓಕೆ, ನಾವು ಇನ್ನೊಂದು ಮಾಡ್ಕೊಳ್ತೀವಿ. ಗಾಡಿ ಪೆಟ್ರೋಲ್ ಹಾಕಿಲ್ಲ, ಪೆಟ್ರೋಲ್ ಹಾಕಬೇಕು. ಪೆಟ್ರೋಲ್ ಹಾಕೋದನ್ನ ಮರ್ತೇ ಬಿಟ್ಟಿದ್ದೀನಪ್ಪ. ಲೇಕ್ ನಾವು ವೆಲ್ಕಲ್ ನೋಡ್ತಿದ್ದೀನಿ ನಾನು. ಬಿಸಿಲು, ಟ್ರಾಫಿಕ್ಕು, ಪೆಟ್ರೋಲ್ ಬೇರೆ ಹಾಕಿದ್ವಿ. पेट्रोल पोडला ब्रो, पेट्रोल. हाँ हाँ పోవు అన్న, వరదు డౌటే. ಮಧುರ ಹೋಗ್ಬೇಕಾ? ನಮಗಿನ್ನು ಎಷ್ಟು ಕಿಲೋಮೀಟರ್ ಇದೆ? ಬಿಸಿಲಲ್ಲಿ ಕಾಣಿಸ್ತಿರಲ್ಲ, 20 ಕಿಲೋಮೀಟರ್ ಇದೆ. 20 ಕಿಲೋಮೀಟರ್ ಹೋಗುತ್ತೆ ಗಾಡಿ ಆರಾಮಾಗಿ. ಆದರೂ ನಾವು ಯಾವುದಕ್ಕೂ ಒಂದ್ಸಲ ಪೆಟ್ರೋಲ್ ಬಂಪ್ ಹತ್ತಿರ ಇದ್ದರೆ ಹಾಕ್ಕೊಂಬರೋದು ಒಳ್ಳೆಯದು. ಅಪ್ಪಿ ಬೈಕ್ ಅವೆಲ್ಲ ಚೆನ್ನಾಗಿರೋದು. ಸರ್ವಿಸ್ ರೋಡ್ ಹೋಗ್ಬಿಟ್ರೆ ಪೆಟ್ರೋಲ್ ಬಂಪ್ ಗೊತ್ತಾಗಿರೋದು. ಸರ್ವಿಸ್ ರೋಡ್ಲೆ போகணுமா ಪೆಟ್ರೋಲ್ ಬಂಪ್ಗೆ? ಸರ್ವಿಸ್ ರೋಡ್ಲೆ ಸರ್ವಿಸ್ ರೋಡ್ ಹೋಗೋಣ. ಲೆಫ್ಟ್ ಸೈಡಲ್ಲಿ ಆಲ್ಮೋಸ್ಟ್ ಹೋಗೋದು ಪೆಟ್ರೋಲ್ ಬಂಪು. ಹೇಳ್ಬೋದು ಅಂತ ಗೊತ್ತಿಲ್ಲ. ಮ್ಯಾಪಲ್ಲಿ ಸಾಧಾರಣ ದೂರವರೆಗೂ ಪೆಟ್ರೋಲ್ ಬಂಪ್ ಕಾಣಿಸ್ತಿಲ್ಲ. ಕಾಣೆಯಾದ ಕಾರಣ ಇಲ್ಲಿ ಅಂತ ಗೊತ್ತಿಲ್ಲ. ಹಿರಿಯಾಸ್ ಇದೆ. ಇನ್ನೂ ಎಷ್ಟು ಕಿಲೋಮೀಟರ್ ಇದೆ ಗೊತ್ತಾ? 17 ಕಿಲೋಮೀಟರ್ ಇದೆ. ಆರಾಮಾಗಿ ಹೋಗ್ಬಿಡುತ್ತೆ ಗಾಡಿ. ಬಟ್ ಅದಕ್ಕೂ ಸೇಫ್ಟಿ ಸ್ವಲ್ಪ ಪೆಟ್ರೋಲ್ ಬಂಪ್ ಹಾಕಿ ಚೆನ್ನಾಗಿರೋದು. ಪೆಟ್ರೋಲ್ ಹಾಕಿದ್ರೆ ಇಲ್ಲಿ ಸರ್ವಿಸ್ ರೋಡ್ ಅಂತ ಮುಗ್ತಾಗ್ಬಿಟ್ನೆ. ಎಷ್ಟು போடலாமா? ಹಾಂ ಬ್ರೋ, HP எங்கே காணும்? இல்லை, போயிட வர மொத்தம் போடணும். இல்லை, மேப்பில் பார்க்கல. ஒரு நிமிஷம். ಇಂಜನ್ ಆಯಿಲ್ ಇಂಜೆಕ್ಟೆಡ್ ಆಪೋಸಿಟ್ ಇಂಜನ್ ಆಯಿಲ್ போயிடலாம்.
ಸೊ ಆಲ್ಮೋಸ್ಟ್ ಹತ್ರನೇ ಇದೆ, ಆರಾಮಾಗಿ ಹೋಗ್ಬಿಡೋಣ. ಒಂದೇ ಸಲ ಅಲ್ಲೇ ಹಾಕೋಣ, ಯಾಕಂದ್ರೆ ನಾನು ಫಸ್ಟಿಂದನೂ ಇಂಡಿಯನ್ ಆಯಿಲ್ ಹಾಕ್ಬಿಟ್ಟು ಸೊ ಆಲ್ಮೋಸ್ಟ್ ಇಂಡಿಯನ್ ಆಯಿಲ್ ಹಾಕಿ ಅಭ್ಯಾಸ ನನಗೆ. ಸ್ವಲ್ಪ ಸಡನ್ನಾಗಿ ಇವಾಗ ಮತ್ತೆ ಚೇಂಜ್ ಮಾಡಿಬಿಟ್ರೆ ಬೇಡ, ರಿಸ್ಕು. ಕೀழே போகணுமா மேலே போகணுமா? நான் எப்படிடா போகிறது? கீழே தான் போகணும், கீழே போகணும், கீழே தான் போகணும். ಗಾಡಿಗಳು ಬರೋಕ್ಕೆ ಬರ್ತೀವಿ. ಯಾಕಂದರೆ ನಾನು ಆವಾಗಿಂದ ಇಂಡಿಯನ್ ಆಯಿಲೇ ಮೇಂಟೈನ್ ಮಾಡಿದ್ದೀನಲ್ಲ, ಸೊ ಅದಕ್ಕೆ ಸುಮ್ಮನೆ ಹಾಕಿ ಇಂಡಿಯನ್ ಆಯಿಲ್ வந்துரு எத்தனாயிரத்துக்கு? ஆஹா, ಸ್ವಲ್ಪ ಮುಂದೆ ಅಲ್ಲ ಅಷ್ಟೇ ಪೆಟ್ರೋಲ್ ಪಂಪ್ ಇದೆ. ಎಲ್ಲಿದೆ ಎಲ್ಲಿದೆ? ಇಲ್ಲ ಇರಬೇಕಲ್ಲ, ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕಪ್ಪ. ಹಾಂ, ಅಲ್ಲಿದೆ ನೋಡಿ ಲೆಫ್ಟಲ್ಲಿ. petrol pump. ಅಯ್ಯೋ ಅಯ್ಯೋ, ಈ ಪೆಟ್ರೋಲ್ ಇಲ್ಲ ಅಂತೆಲ್ಲ. ಮುನ್ನಾಡಿ ಇನ್ನೂ ಬ್ರೋ ಹಿಂಗೆ ಹಚ್ಚಿ ಇನ್ನೂ. ஆமா பக்கத்தில் முன்னாடி இருக்குது. ஆனால் அந்த பக்கமாக இந்த பக்கமாக தெரியலையே. இந்த பக்கத்தா ಸದ್ಯಕ್ಕೆ ಇನ್ನೊಂದು ಇದೆ ಪೆಟ್ರೋಲ್ ಪಂಪು. ನಾ ತೇನಿಲ್ಲ ಪೆಟ್ರೋಲ್ ಪಂಪ್ ಕಾಣಂಟು. அது பாருங்க பெட்ரோல் பம்ப் அதே இல்லை. ಓ ಬಿಸಿಲು ಬಿಸಿಲು ಮಾತ್ರ ಕಮ್ಮಿ ಆಗಲ್ಲ ಗುರು ಬಿಸಿಲು ಗಾಡಿನ. ಹಾಂ ಇದೆ ಇದೆ ಒಂದೊಂದು ಇಲ್ಲಿರುತ್ತೆ ಪೆಟ್ರೋಲ್ ಪಂಪ್. ಪೆಟ್ರೋಲ್ ಇರುತ್ತೆ ಅನ್ಸುತ್ತೆ. ಹಾಂ ಇದು ಯಾರು ಪಂಪ್ ತಗೊಂಡಿದೆ ನೋಡೋಕ್ಕೆ. ಬಂದ ಅಪ್ಪ ಪೆಟ್ರೋಲ್ ಡಿಮಾಂಡ್ ಜಾಸ್ತಿ ಆಗಿಬಿಟ್ಟಿದೆ. ಅದು ಜಾನ್ 300 ಬ್ರೋ. ಹಾಂ ಆಯ್ತು ನೋಡಿ அங்கே போய் ஃபோன் பண்ணலாமா? அங்கே ಓಕೆ ಆರ್ಟ್ಸ್ ಒಂದು ಸ್ವಲ್ಪ ಹೊತ್ತು. ಓಕೆ ಆರ್ಟ್ಸ್ ಹೊರಡುವ ಪೆಟ್ರೋಲ್ ಬಂಕ್ ಆಯಿತು. ನಮ್ಮ ಬಾಯ್ಸ್ ಆಲ್ಮೋಸ್ಟ್ ಹತ್ರ ಹೋಗ್ಬಿಟ್ಟಿದ್ದಾರಪ್ಪ. ಬರೀ ಅವರಿಗೆ 3 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇದೆ ಅಷ್ಟೇ. ನಾವೇ ತುಂಬ ಹಿಂದೆ ಇದ್ದೀವಿ.
ನಮಗಿಂತ ಅವ್ರು 10 ಕಿಲೋಮೀಟರ್ ಮುಂದೆ ಇದ್ದಾರೆ. ಸೆಕೆಂಡ್ ಗೇರ್ ಸ್ಪೀಡ್ 70. ಓ ಮೈ ಗಾಡ್. ನಿಜ ಅವ್ರು ಹೇಳ್ತಾರೆ, ನಾವು ಸ್ಪೀಡಾಗಿ ಹೋಗ್ತಿರ್ಬೇಕಾದ್ರೆ ಬ್ರೇಕ್ ಹಿಡಿದು ನಿಲ್ಸೋಕ್ಕಿಂತ ಗೇರ್ ನಾವು ಡಿಕ್ರೀಸ್ ಮಾಡಿಬಿಟ್ರೆ ಗಾಡಿ ಇನ್ನೂ ಬೇಗ ಸ್ಲೋ ಆಗಿಬಿಡುತ್ತೆ. ಅದೇ ಆ ರೋಡ್ ಹಾಕಿದ್ರೆ ಎಷ್ಟೊತ್ತಿಗೆ ಹೊಡ್ಕೊಬಿಟ್ಟಿದೆ. ಸರ್ವಿಸ್ ರೋಡ, ಸರ್ವಿಸ್ ಸ್ವಲ್ಪ ಸ್ಲೋ ಹೋಗೋಣ ಸ್ಲೋ ಹೋಗೋಣ ಅಂತೇಳಿ ಅವಾಗಲೂ ಸ್ಪೀಡಲ್ಲೇ ಇದ್ದೀನಿ. ₹300 ಆಗ್ತಪ್ಪ ಪೆಟ್ರೋಲು, ಅವಾಗಲೂ ಕಮ್ಮಿ ತೋರಿಸ್ತಿದೆ. ಸ್ವಲ್ಪ ಗ್ಯಾಪ್ ಕೊಟ್ಟು ಸಹ ರೋಡ್ ಹೋಗ್ಬೋದು. ದಾರಿ ಇದೆ, ದಾರಿ ಇದೆ, ದಾರಿ ಇದೆ. ಅವಾಗಿಂದ ಇದಕ್ಕೆ ವೇಟಿಂಗ್. ಹೋಗೋಣ. ಹಂಗವ್ರು ಕೈಯೆಲ್ಲ ತೋರಿಸಿದ್ದಾರೆ. ಗಾಡಿ ಎಷ್ಟೊಂದು ಹೋಗೋದು ಗೊತ್ತಿದೆ, ನಾವು ಇಷ್ಟೊಂದು ತಗೊಳ್ತಾನೆ ಇರ್ತಿಲ್ಲ. ಭಯ ಏನಾಗಲ್ಲ. ಓಕೆ ಆರ್ಟ್ಸ್ ಬಾಯ್ಸ್, ಆ್ಯಕ್ಚುಲಿ ನಾವು ಹಿಂದೆ ಇರೋ ಲೆಫ್ಟ್ ತೆಗಿಬೇಕಿತ್ತಂತೆ, ನನಗೆ ಗೊತ್ತಿಲ್ಲ. ನಾನು ಹಂಗೆ ಮುಂದೆ ಬಂದುಬಿಟ್ಟಿದ್ದೀನಿ. ಸರಿ ಬನ್ನಿ, ಡೈರೆಕ್ಟಾಗಿ ಸ್ಪಾಟಲ್ಲೇ ಮೀಟ್ ಆಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಅದೇ ನಾನು ಯೋಚನೆ ಮಾಡಿದೆ, ನಮ್ಗೆ ಇನ್ನೂ 4.2 ಕಿಲೋಮೀಟರ್ ತೋರಿಸ್ತೀಯಲ್ಲ ಅಂತ. ಕಿಲೋಮೀಟರ್ಸ್ ಎಲ್ಲ ದೊಡ್ಡ ವಿಷಯನೇ ಅಲ್ಲ ನಮಗೆ. ಆರಾಮಾಗಿ ಮುಟ್ಬಿಟ್ಟು ಹೋಗೋಣ. ನೋಡ್ಬೇಕು ಯಾವ ಕಡೆ ಹೋಗ್ಬೇಕಂತೇಳಿ. 2 வழி காமிக்குது, இப்படி போகுது இப்படி போகுது. 2 வழி காமிக்குது, இப்படி போகுது இப்படி போகுது. ಸೊ ಏರ್ಪೋರ್ಟ್ ಹತ್ರ ಹೋಗ್ತಾ ಇದೀವಿ ನಾವು. ஆமாம், ಮುಂದಾಗಿ ಲೆಫ್ಟ್ ತೆಗಿಬೋದು. ಇಲ್ಲ ಲೆಫ್ಟ್ ತೆಗಿಬೇಕಂತ ಅನ್ಸಿದೆ. ஆமா, லெஃப்ட் காமி, லெஃப்ட் காணுன்ட்டு ಒಂದು ಸೆಕೆಂಡಿಗೆ ಯಾವ ಕಡೆ ಕೊಡ ಅಂತ ಗೊತ್ತಾಗಿಲ್ಲ, ಆ ಥರ ಆಗ್ಬಿಡುತ್ತೆ ನನಗೆ. ಇಲ್ಲಿ ಮತ್ತೆ ಐಸ್ ಆಗಿ ಚಿಲ್ ಆಗಿದೆ. ಹಿಂಗೆ ಮಾಡಿ ಚಿಲ್ಲನಾಗಿದೆ ಬಾ ಬ್ರೋ, ಕೂಲ ಚಿಲ್ಲನ. ಇದೆ ನಮ್ಮ ಹತ್ರ ಇಷ್ಟೊತ್ತಿಗೆ ನಾವು ಸೆಕೆಯಲ್ಲಿ ಸಾಯ್ಬೇಕಾಗಿತ್ತು, ಆ ಥರ ಇರ್ತಿತ್ತು.
என்னப்பா இது, அப்படிக்கா ஒரு ரோடு காமிக்குது, இப்படிக்கா ஒரு ரோடு காமிக்குது. சும்மா அமுச்சிருக்கதே பார்க்கல ப்ரோ. வேணா இப்படியே போயிடலாம். ஆமாம், 3.9 கிலோமீட்டர் இது. போகிறேண்ணா. ದೊಡ್ಡದಾಗಿ ರಾಮಚನ ಮೆತ್ತಿಗೆ ಕ್ರಾಸ್ ಮಾಡಿ ಹೋಗ್ಬೇಕು. ಅಮ್ಮ பாப்ரோ, இங்கே இப்படி எப்படி இருக்குது? அப்பார்ட்மெண்ட்டுங்களா? ஆமாம், காசு கம்மி, ஆனால் செம்மையாக இருக்குது பார்க்குறதுக்கு. மாங்காய் தோட்டம், மாங்காய் தோட்டம் பாரு. அங்கே பாரு, ஃபுல்லாக மாங்காய் தோட்டம் தான். மாங்காய் தோட்டம் உள்ள விட மாட்டாங்க, நம்ம பூந்து எடுத்துனோம், அவ்வளோதான். வரமல் பார்க்கலாம். எல்லாம் அப்பார்ட்மெண்ட்ஸ்களே. அப்பா அப்பா, என்ன ப்ரோ இது, கேட்டா ப்ரோ? அது பில்டிங் எங்க, பில்டிங் எங்க தெரியலையே. தமாதன் வீடு இருக்கு, இவ்வளோ பெரிய பில்டிங்கு. சரி, இவ்வளோ பெரிய இது. ஓ, அந்த அப்பார்ட்மெண்ட் சொல்லுவாங்கல்ல. விழா. ஓ மை காட், ஏம்மா ப்ரோ, இந்த மாதிரி வீடெல்லாம் இன்னும் இருக்குது ப்ரோ. நான் கேரளாவுக்கு போனேன்ல, அப்போ பார்க்கணும், வேறு லெவலு. அது வீடா மண்ணான்னு தெரில, அப்படி இருக்குது. அங்கே தங்குறோம் தெரியுமா, அப்படியே இது வீடு கூட அப்படி இருந்தாலும் ப்ரோ, வீட்டுக்கு முன்னாடி காரு வண்டிங்கெல்லாம் வேறு லெவலில் இருக்குது. மேலே இருக்குது கோயில். மோஸ்ட் ஆஃப் ரோடு தானே வருது. எனக்கு அதுமா தெரிய மாட்டேது ப்ரோ. கவி முங்கஸ் பார்த்தியா எப்படி ஓடிச்சு? முங்கஸ் எங்கே எடுத்து நடந்துடா. ஆக்சுவலி இதான் என்ட்ரன்ஸு, ஆனால் எப்படி போகிறதுன்னு தெரியலையே. ಒಳಗಡೆ ಹೆಂಗೆ ಹೋಗೋದಮ್ಮ? ಒಳಗಡೆ ಹೆಂಗೆ ಹೋಗೋದು? रास्ता बंद हो गया, अंदर कैसा जाना? पूरा बंद हो गया रास्ता, अभी अंदर नहीं जा सकता? नहीं. अड़ा पावेंगला, उधर வந்துட்டு போகும்போது நல்லா இருக்காது. இவங்களுக்கு ஃபோன் பண்ணல, இருங்க. उधर जाओ, ब्लू गेट के सामने छोटा रोड है ना? हां, छोटा रोड से जाओ. होगा क्या? அத்தானா நீ ஃபர்ஸ்ட் சொல்லணும். எங்க ப்ரோ அது ப்ளூ ரோடுன்னு சொன்னா? ಅದೇ ಮುಂದೆ ಬಂದ್ಬಿಟ್ಟು ಅದೇ ಊಟ ಮಾಡಿ ಹೆಂಗ எப்படி போணுமா? அவங்களும் இப்படி தான் வந்திருப்பாங்களா கண்டிப்பா? ஐயோ ஐயோ, ரோடு வேற லெவலில் இருக்குது. யாரு கேட்பாங்க ப்ரோ இங்கெல்லாம்?
எடுக்க நிலைமையில இல்லைடா நான். வண்டி ஆகுது பார். ஓகே, வெல்கம் டு தேவஸ்தானா. ஆனால் கோயில் கடி போகிறதுன்னு தெரியல. ಅಂತಿಂದು ದೇವಸ್ಥಾನ ಬಂದ್ವಿ, ಬಟ್ ದೇವಸ್ಥಾನ ಹೆಂಗೆ ಅಂತ ಗೊತ್ತಾಗ್ತಿಲ್ಲ. அவங்க என்ன பண்ணுறாங்கன்னு தெரியல. எப்படி போகிறது ப்ரோ? க்ளோஸா போகிறதுக்கே ஆகாதா? ಇಲ್ಲ ಟೈಮಿಂಗ್ ಅದಕ್ಕಿದೆ ಇಲ್ಲ ಪರ್ಮನೆಂಟ್ ಕ್ಲೋಸ್ ಅದು? ಇವಾಗ ಸದ್ಯಕ್ಕೆ ಕ್ಲೋಸ್ ಮಾಡಿದಾರಾ ಇಲ್ಲ ಓಪನ್ ಮಾಡ್ತಾರಣ್ಣ ಅದು? ಕೋಟಾಕ್ಸ್ ಬಿಸಿ ಲಗ್ರ ரொம்ப டைம் வேஸ்ட் பண்ணுங்க. அது எப்படி போறது இல்லைன்ற நம்ம போகலாம். இல்லாத வழி கண்டுபிடிக்கலாம் ப்ரோ. ஆமாம், வெட்டு தானே இருக்கும். கண்டுபிடிக்கலாம். அங்கே போனால் நம்ம அந்த கேட் தான் ப்ரோ நின்றுற. அந்த கேட்டு ಎಗಿರ್ನಾ ತಾ ನೋಡಿ ಕಾಣಿಸ್ತೀಯಲ್ಲ, ಸೊ ಅದೇ ನಾವು ಆ ಕಡೆಯಿಂದ ಹಂಗೆ ಹೋಗೋದು, ಹಂಗೆ ಹೋಗ್ಬೇಕು. ಸುಮ್ಮನೆ ಕ್ಲೋಸ್ ಅಂತೆ, ಕೇಳಿರಿ ಯಾಕೆ ಕ್ಲೋಸ್ ಅಂತ. புதுசா ஒரு ரோட்ல வந்தீங்களே அதான் கேட்டேன். எதுடா நான் மாமா நினைச்சேன். இந்த காஸ்டியூம் பார்த்துட்டே இந்த காஸ்டியூம் பார்த்தா மாமா நினைச்சேன். உன்ன வந்து நீ அங்க வரும்போது எனக்கு யாருன்னு தெரியல. ஹெல்மெட் மாத்தி போட்டுக்கணும், ஒரே ஹெல்மெட். ஓ, அங்க ஒரு ரோடு இருக்குது. அதுதான் ப்ரோ சொன்னேன் நானும். அண்ணா ப்ரோ வந்தாலே மேலே எப்படி ப்ரோ வருவேன்? ஆமா, வர முடியாது. பாரு ஜேசிபியே முழுங்கிட்டு இருக்குது பாருங்க ப்ரோ. இது குதிடா, ஆழமா இருந்தா குதிக்கலாம் ப்ரோ. ஆழம் இல்லை, கல்லு கல்லாகுது. எப்பா ஸ்டிங்கர் தந்துருக்கா பை. கூலிங் போயிடுச்சு. நான் கொஞ்சம் சொல்ல டைம் கொண்டோம். ஏ போடா வேணே, எப்படி சொல்ல டைம் வரவே இல்லை, போய் சாதே 2 மணிக்கு முன்னாலே 5 மினிட்ஸ் முன்னாலே வந்தோம். 155 ಕಳಗೆ ಚಿರಲ್ಲಿ ಹೋಗ್ತಾರೆ ಎಲ್ಲ ಅಂತೆ, ಕ್ಲೋಸ್ ಅಂತೆ. ಗೊತ್ತಿಲ್ಲೇ ನಾವು ಬಂದುಬಿಟ್ಟಿದ್ವಿ. ಅಲ್ಲಿಗೆ ದೇವಸ್ಥಾನ. தூக்கி போறேன், அப்படியே ட்ரோன் பிடிக்கிறேன். ட்ரோன் ஷாட் பிடிக்கிறேன். அதுனா போட் சொல்றா கொஞ்சம் இப்ப. அணில்டா தண்ணி கூட எதுடா அணில் போ. நம்பர் அண்ணான்னு பாத்தாறா புள்ளடா. உங்களுக்கு தெரியல நம்பர் மாதிரி போய் சொல்றான். என்ன போட் ನೋಡಿ ಹ್ಯಾಟ್ಸ್ ನೋಡಿ ಎಷ್ಟು ನಾಳೆ ಇದೆ. ಸಗದಾಗಿದೆ ನೋಡಿ. ಬಟ್ಟೆ ಅಂದರೆ ಒಳಗಡೆ ಎಂಟ್ರಿ ಇಲ್ಲ, ನಮ್ಗೆ ಗೊತ್ತಿಲ್ಲ. ನಾವು ಈ ಡ್ರೋನ್ ರೀಲ್ಸ್ ನೋಡಿಬಿಟ್ಟು ಹಂಗೆ ಒಳಗೆ ಬಂದುಬಿಟ್ಟು ನೋಡಿದ್ರೆ ಎಂಟ್ರಿ ಇಲ್ಲ ಅಂತೆ. ಸೊ ಆ್ಯಕ್ಚುಲಿ ಏರೋಪ್ಲೇನ್ ಹೋಗ್ತೀವಿ, ತೋರಿಸ್ತೀನಿ ಇರೇನು. ಹೆಂಗಡೆ ಏರೋಪ್ಲೇನ್ ಕಾಣು? ಓ ನೋಡಿ ಏರೋಪ್ಲೇನ್ ಇಲ್ಲ ಹೋಗ್ತೀವಿ, ಅಲ್ಲೇ ಬೇರೆ ಏರೋಪ್ಲೇನ್ ನೋಡಿ ಎಷ್ಟು ಹತ್ರದಿಂದ ಹೋಗ್ತಿದೆ ಗೊತ್ತಾ. ಸಾಕದಾಗಿದೆ ನೋಡಿ. வேணா ப்ரோ, பாட்டில் படாது. அதெல்லாம் ஒரு காலம் இல்லை, சின்ன வயசுல டாட்டா. எனக்கு காஜிலா வரணும் இப்படி இல்லை. அப்படியே எடுத்துக்க மாட்டேங்க பாரு, எல்லாம் கீழே ஓடிறாங்க. பயம் ப்ரோ. சேதனா என்ன தள்ளி விட தப்பே இல்லை. அம்மா எல்லாத்தையும் பாருங்க. சத்தியமாக தெரியாது, சத்தியமாக எனக்கு தெரியல. ஃபோன் ஒன்று கீழே போட்டால் வந்துரு.